ಹಂಸಿನಿ ತಲೆಯಲ್ಲಿ 2 ಸುಳಿ ಇದೆಯಂತೆ. ವಿಕ್ರಮ್ ಜಾತಕದ ದೋಷಗಳ ನಿವಾರಣೆಗೆ ಹಂಸಿನಿ ಜಾತಕ ನೆರವಾಗುತ್ತಂತೆ. ಹಂಸು, ತಲೆ ಬಚ್ಕೋತಿದ್ದೇನೆ. ಹಾ ಕೊಡು, ನಾನೇ ಬಾಚ್ತೀನಿ. ಪರವಾಗಿಲ್ಲ. ಕೊಡೆ, ನಾನು ನಿಮ್ಮ ಅತ್ತೆ ಅಲ್ವಾ. ಏನು ಅತ್ತೆಯವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ದಾರಲ್ಲ, ಏನು ಸಮಾಚಾರ? ಯಾಕತ್ತೆ ಹಾಗೆ ನೋಡ್ತಾ ಇದ್ದೀರಾ? ಸುಮ್ಮನೆ ಕಣೆ, ನಿನ್ನ ಮುಖದಲ್ಲಿ ಒಂಥರ ಕಳೆ. ಇಷ್ಟು ವರ್ಷ ಜೊತೆಯಲ್ಲಿದ್ರು ನಾವು ಗಮನಿಸ್ಲೇ ಇಲ್ಲ ನೋಡು. ತಿರುಗು. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಈಗ ಬಂತ ಕಳೆ. ಮತ್ತೆ ವಿಕ್ರಮ್ ಫೋನ್ ಮಾಡಿದ್ನಾ? ಇಲ್ಲ. ಮಾಡ್ತಾನೆ. ಕ್ಷೇತ್ರದ ಕೆಲಸದಲ್ಲಿ ಬ್ಯುಸಿ ಇದ್ದಾನಲ್ವಾ, ಕೆಲಸ ಎಲ್ಲ ಮುಗಿದ ಮೇಲೆ ಅವನಾಗೆ ಮಾಡ್ತಾನೆ. ಮಾಡ್ಲೂಬೋದು, ಮಾಡ್ದೇನೂ ಇರ್ಬೋದು. ಅವ್ರು ಮಾಡದೇ ಇದ್ರೆ ಏನಂತೆ, ನೀನೇ ಮಾಡ್ಬೋದಲ್ವಾ? ಹಾಂ. ಅವಳಿಗೆ ಗಜಕೇಸರಿ ಯೋಗ ಇದೆಯಂತೆ. ಇನ್ನು2 ವರ್ಷಗಳಲ್ಲಿ ಅವನಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ ಅಂದ್ರು. ಎಷ್ಟು ಚೆನ್ನಾಗಿದೆ ಕಡೆ ನಿನ್ ಕೂದಲು. ಆಮೇಲೆ ಏನು ಯೋಚನೆ ಮಾಡಿದ್ಯಾ? ಯಾವುದ್ರ ಬಗ್ಗೆ? ನಿನ್ನ ಮುಂದಿನ ಜೀವನದ ಬಗ್ಗೆ. ಏನೂ ಯೋಚನೆ ಮಾಡಿಲ್ಲ. ಆದರೆ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಏನಂತ? ಮೊದಲು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳು, ಆಮೇಲೆ ನಾನು ಹೇಳ್ತೀನಿ. ಕೇಳಿ ಅತ್ತೆ. ವಿಕ್ರಮ್ ಅಂದರೆ ನಿಂಗೆ ಇಷ್ಟನಾ? ಅತ್ತೆ ಹೇಳೆ. ಹಾಂ, ಇಷ್ಟ. ಎಷ್ಟು ಇಷ್ಟಪಡ್ತೀಯಾ? ತುಂಬ ಅತ್ತೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹೌದಾ? ಒಬ್ಬ ತಾಯಿಯಾಗಿ ನನಗಿದಕ್ಕಿಂತ ಇನ್ನೇನು ಬೇಕು ಹೇಳು? ತನ್ನ ಮಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಸಿಗ್ತಾಳೆ ಅಂದರೆ ಅದಕ್ಕಿಂತ ಸಂತೋಷ ಬೇಕೇನೆ. ನನ್ನ ಮಗನ ಮದುವೆ ಆದರೆ ಅವನ್ನ ಚೆನ್ನಾಗಿ ನೋಡ್ಕೋತೀಯಾ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನತ್ತೆ. ಅತ್ತೆ, ನಾನು ನಿಮ್ಗೆ ಇಷ್ಟ ಆದ್ನಾ? ಹಾಂ. ಆದರೆ ಅತ್ತೆ, ವಿಕ್ರಮ್ಗೆ ನನ್ನ ಕಂಡ್ರೆ ಅವನ ಹತ್ರ ನಾನು ಮಾತಾಡ್ತೀನಿ. ನಿಜವಾಗ್ಲೂನಾ? ಥ್ಯಾಂಕ್ಸ್ ಅತ್ತೆ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ನನ್ನ ಸೊಸೆ ಆಗೋಳು ನೀನು, ನಿನ್ನ ಅರ್ಥ ಮಾಡ್ಕೊಳ್ದೆ ಏನೇ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.